ಮಧುಗಿರಿ ಬಿಜೆಪಿ ಸಂಘಟನಾತ್ಮಕ ಜಿಲ್ಲಾ ಕಚೇರಿಗೆ ಶುಕ್ರವಾರ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಭೇಟಿ ನೀಡಿ ಬೂತ್ ಮಟ್ಟದ ಸಭೆಯನ್ನು ನಡೆಸಲಾಯಿತು. ಜಿಲ್ಲಾ ಅಧ್ಯಕ್ಷರಾದ ಚಿದಾನಂದಗೌಡ, ಮುಖಂಡರಾದ ಅನಿಲ್ ಕುಮಾರ್, ತಾಲೂಕು ಮಂಡಳ ಅಧ್ಯಕ್ಷ ಹನುಮಂತರೆಡ್ಡಿ, ಪಾವಗಡದ ರವಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ರಮೇಶ್, ಮೋಹನ್ ರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರವಿ, ಮೂರ್ತಿ ಯಂಜಲಗೆರೆ, ಜಿಲ್ಲಾ ಉಪಾಧ್ಯಕ್ಷರಾದ ಚಿಕ್ಕಣ್ಣ, ಪಾಂಡುರಂಗಾರೆಡ್ಡಿ ಹಾಗೂ ಬಿಜೆಪಿ ಮುಖಂಡರುಗಳಾದ ಅರುಣ್, ಪ್ರತಾಪ್ ಇದ್ದರು. ಒಂದು ರಾಜಕೀಯ ಪಕ್ಷವಾಗಿ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಜೋಡಣೆ ಮಾಡುವಂತ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಮಾರ್ಚ್ 1 ಮತ್ತು 10 ನಡುವೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಯಾಗಿ BLA 2 ಕಾರ್ಯಾಗಾರವನ್ನು ಕೂಡ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ನಿರ್ದಿಷ್ಟವಾದಂಥ ಸಂಖ್ಯೆಯಲ್ಲಿ 1000ದ ಸಂಖ್ಯೆ ಅನ್ನೋದಲ್ಲ, ಒಂದು ಕ್ವಾಲಿಟೇಟಿವ್ ಸಂಖ್ಯೆ. ಯಾರು ಅಪೇಕ್ಷಿತರಿರ್ತಾರೆ ಅವ್ರನ್ನ ಮಾತ್ರ ಕರೆಯುವಂತ ಸಭೆಯನ್ನ ಮಾರ್ಚ್ 1ರಿಂದ 10ನೇ ತಾರೀಕು ತನಕ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆಯೋಜನೆ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ದಿನಾಂಕವನ್ನು ನಿಶ್ಚಯ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಮತದಾರರನ್ನ ತಲುಪುವಂತ ಕೆಲಸಕ್ಕೆ ಇವತ್ತು ಒಂದು ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದ್ದೀವಿ. ಬರುವಂತ ದಿನಗಳಲ್ಲಿ ಪ್ರತಿ ಜಿಲ್ಲಾ ಪಂಚಾಯಿತಿ ವಾರು ಆ ಸಭೆ ನಡೆದ ನಂತರ ಪ್ರತಿ ಜಿಲ್ಲಾ ಪಂಚಾಯಿತಿ ವಾರು, ಗ್ರಾಮ ಪಂಚಾಯಿತಿ ವಾರು ರಾಜ್ಯದ ನಾಯಕರುಗಳು ಬರುವಂತ ಕೆಲಸ ಆಗುತ್ತೆ. ಕಾರ್ಯಕರ್ತರ ಜೊತೆ ಕೂಡಿ ಪಕ್ಷವನ್ನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ, ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ವಿ. ಅಧಿಕಾರ ರಾಜಕಾರಣದಲ್ಲಿ ಅಲಯನ್ಸು, ಮಿತ್ರ ಪಕ್ಷ ಅಂತ ಬರುತ್ತೆ. ಅದನ್ನ ದೊಡ್ಡವರು, ಹಿರಿಯರು ತೀರ್ಮಾನ ಮಾಡ್ತಾರೆ. ನಾವು ರಾಜ್ಯದ ಪ್ರತಿ ಬೂತ್ನಲ್ಲಿ 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಬೂತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೂತ್ನ ಕೆಲಸ ಮಾಡುವಂತವ್ರನ್ನ ನಾವು ಜೋಡಣೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಸಂಘಟನೆಯ ಸೂಚನೆ. ಅದನ್ನ ಮಾಡ್ತಾ ಇದ್ದೀವಿ. ಏನು ನಮ್ಮ ಶಿರಾ, ಮಧುಗಿರಿ, ಪಾವಗಡ, ಕೊರಟಗೆರೆ ಈ 4 ತಾಲೂಕುಗಳಿಂದ, ಮಂಡಲಗಳಿಂದ ಎಲ್ಲ ಪ್ರಮುಖವಾದಂಥ ಪದಾಧಿಕಾರಿಗಳನ್ನು ಈಗ ಸುಮಾರು ಒಂದು 4 ಗಂಟೆಗಳಿಂದ, ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾದಂಥ ಸಭೆ ಈಗ 1:30ವರೆಗೂ ಕೂಡ ಮುಂದುವರೆದು ಪ್ರತಿಯೊಬ್ಬರ ಅನಿಸಿಕೆಗಳನ್ನು ತಗೊಂಡು ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಾಗೂ ಯುವ ನಾಯಕರು ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಎಲ್ಲ ದೃಷ್ಟಿಯಿಂದ ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ಸಂಪೂರ್ಣ ಪಾರ್ಟಿಯ ಒಂದು ನಿರ್ದೇಶನ ಮೇರೆಗೆ ನಿಂತಿರ್ತಕ್ಕಂಥ ಯುವ ಮುಖಂಡರು ಆದಂಥ ಪ್ರೀತಂ ಗೌಡರು ಬೆಳಗ್ಗೆಯಿಂದ ಎಲ್ಲರನ್ನೂ ಕೂಡ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ಸಭೆಯನ್ನು ನಡೆಸ್ಕೊಟ್ಟಿದ್ದಾರೆ. ಈಗಾಗಲೇ ವೇದಿಕೆ ಬಂದಿದ್ದವರೆಲ್ಲ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದೇವೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ಪಕ್ಷದ ಸಂಘಟನೆ ಆಗಬೇಕು. ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ZP ಇರ್ಬೋದು, ಮುಂದೆ ನಡೀತಕ್ಕಂಥ MLA ಚುನಾವಣೆಗಳು, ಈ ಎಲ್ಲ ಚುನಾವಣೆಗಳಿಗೆ ಈ 4 ಮಂಡಲಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ದೃಷ್ಟಿಯಿಂದ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅನ್ನೋ ವಿಚಾರಗಳನ್ನು ಭಾಳ ವಿವರವಾಗಿ ಚರ್ಚೆ ಮಾಡಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸ್ಫೂರ್ತಿ ತುಂಬಿದ್ದಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲೇ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ